ಈ ವೈರಸ್ ಏನು ಚೀನಾದಲ್ಲಿ ಬಂದಿದೆ ಅದು ಯಾವ ರೀತಿ ನಮ್ಮನ್ನು ಪರಿಣಾಮ ಬೀರ್ತಾ ಇದೆ? ಇದಕ್ಕೂ ಚೀನಾಕ್ಕೂ ಯಾವ ಸಂಬಂಧವೂ ಇಲ್ಲ. ನಾನೊಂದು ಹೇಳಿಕೆ ಕೊಟ್ಟರೆ ನೀವು ಎಷ್ಟು ಜನ ತಟ್ಟೆ ಬಡಿತೀರಿ, ಒಂದು ಹೇಳಿಕೆ ಕೊಟ್ಟ ತಕ್ಷಣ ಎಷ್ಟು ಜನ ವ್ಯಾಕ್ಸಿನ್ ತಗೊಳ್ತೀರಿ. ಸುದ್ದಿಗಳನ್ನು ಹರಡೋದು, ವದಂತಿಗಳನ್ನು ಹರಡೋದು, ಜನರಲ್ಲಿ ಭಯ ಮೂಡಿಸುವುದು, ಇದು ಯಾವ ರೀತಿಯ ವ್ಯಾಪಾರ, ಯಾವ ರೀತಿಯ ವ್ಯವಹಾರ? ನಿನ್ನೆ ಶೇರ್ ಮಾರುಕಟ್ಟೆ ಬಿದ್ದಿದೆ. ಕರ್ನಾಟಕದಲ್ಲಿ ಕೊರೋನಾದ 3ನೇ ಅಲೆ ಬರ್ತದೆ ಅಂತೇಳಿ ಸುಳ್ಳು ಹೇಳಿದ ಹೃದ್ರೋಗ ತಜ್ಞರ ಆಸ್ಪತ್ರೆಯ ಶೇರ್ ಮೌಲ್ಯ 3% ಏರಿಕೆ ಆಗಿದೆ ನಿನ್ನೆ. ಸೋಂಕು ಬಂದ ತಕ್ಷಣ ಅವರು ಅಪರಾಧಿಗಳು ಅಂತ ಹೇಳೋ ಥರ ಸರ್ಕಾರ ಅವ್ರ ಜೊತೆ ವರ್ತಿಸಿದೆ. ಇದು ಕರ್ನಾಟಕದ, ಅದರಲ್ಲಿ ಮುಖ್ಯವಾಗಿ TV ಚಾನೆಲ್ಗಳಲ್ಲಿ ಮಾತ್ರ. ನೀವು ಅವರಿಗೆ ದಿಗ್ಬಂಧನ ವಿಧಿಸಿ ಈ ಕಾಯಿಲೆ ಹೊರಟೋಗ್ತದೆ. ಸತ್ಯವನ್ನು ಮುಚ್ಚಿಡುವ ಮತ್ತು ಅರ್ಧ ಸತ್ಯ ಹೇಳುವ ವೈದ್ಯಕೀಯ ವ್ಯವಹಾರಸ್ಥರ ಮಧ್ಯ ನಿಷ್ಠುರವಾಗಿ ಸತ್ಯವನ್ನು ಹೇಳುವ ಕೆಲವು ವೈದ್ಯರ ಮಧ್ಯದಲ್ಲಿ ಶ್ರೀನಿವಾಸ್ ಕಕ್ಕಿಲಾಯ ಒಬ್ಬರು. ಡಾಕ್ಟರ್ ಶ್ರೀನಿವಾಸ್ ಕಕ್ಕಿಲಾಯ ಈ ವಿಷಯದಲ್ಲಿ ಅಂದರೆ ನಾವು ಮಾತಾಡ್ತಾ ಇರೋದು ಚೀನಾದಲ್ಲಿ ಏನೋ ದೊಡ್ಡ ವೈರಸ್ ಬಂದಿದೆ, ಅದು ಇಡೀ ಜಗತ್ತನ್ನು ಆವರಿಸ್ತದೆ, ಅಥವಾ ಚೀನಾ ತನ್ನ ವ್ಯವಹಾರವನ್ನು ವರ್ಧಿಸಿಕೊಳ್ಳಲಿಕ್ಕೆ ಮದ್ದನ್ನು ಸಪ್ಲೈ ಮಾಡಲಿಕ್ಕೆ ಇದು ವೈರಸ್ಸನ್ನು ಹರಡ್ತಾ ಇದೆ, ಮತ್ತು ನಾವು ಏನು ಮಾಡಬೇಕು, ಜನರಲ್ಲಿ ಭಯ ಹುಟ್ಟಿಸುವ ಒಂದು ವಾತಾವರಣ ಕೂಡ ಸೃಷ್ಟಿಯಾಗ್ತಾ ಇದೆ. ಅಂದರೆ ಭಾರತದಲ್ಲಿರಲಿ, ಜಗತ್ತಿನಲ್ಲಿರಲಿ, ಇದು ಅಷ್ಟು ಮಟ್ಟಿಗೆ ಸತ್ಯ ಅನ್ನೋದು ಒಂದು ಪ್ರಶ್ನೆ. ಯಾಕೆ ನಾವು ಶ್ರೀನಿವಾಸ್ ಕಕ್ಕಿಲ ಅವರನ್ನೇ ಹುಡ್ಕೊಂಡು ಬರ್ತೇವೆ ಅಂತ ಹೇಳಿದ್ರೆ, ಕೊರೋನಾ ಕಾಲದಲ್ಲಿ ನಾವು ಹೆದರದಿರೋಣ ಅಂತ ಪುಸ್ತಕ ಬರೆದಿದ್ರು. ಆ ಮೂಲಕ ಜನರಲ್ಲಿ ಜಾಗೃತಿ ಮೂಡುವ ಪ್ರಯತ್ನ, ಅದು ಮಾಧ್ಯಮಗಳ ಮೂಲಕ, ನಾವು ಕೂಡ ಅವರ ಹತ್ರ ಬಹಳಷ್ಟು ಮಾತಾಡಿದ್ದೇವೆ. ಅಂದರೆ ಕೊರೋನಾ ಹೆದರಬೇಕಾದ ಅವಶ್ಯಕತೆ ಇಲ್ಲ, ಅದನ್ನು ಹೇಗೆ ನಾವು ದೂರ ಮಾಡಬಹುದು. ಆದರೆ ಅದಕ್ಕಿಂತ ಮುಖ್ಯವಾಗಿ ಸರ್ಕಾರ ಹೇಗೆ ಜನರನ್ನು ತಪ್ಪುದಾರಿ ಗಳಿಸ್ತಾ ಇದೆ, ಇದನ್ನೆಲ್ಲವನ್ನು ಹೇಳ್ತಾ ಇದ್ರು. ಮತ್ತು ಮಕ್ಕಳಿಗೆ ಕೊರೋನಾ ಬರಲಿಕ್ಕೆ ಸಾಧ್ಯವಿಲ್ಲ, ವ್ಯಾಕ್ಸಿನಿನ ಹಿಂದೆ ನೀವು ಬೀಳಬೇಡಿ ಅನ್ನುವಂಥ ಸತ್ಯವನ್ನು ಕೂಡ ಹೇಳಿದರು. ಆದರೆ ಅವರು ಹೇಳಿದ ಎಷ್ಟೋ ಸಮಯದ ನಂತರ ಸತ್ಯ ಜನರಿಗೆ ಒಪ್ಕೊಳ್ಬೇಕಾಯಿತು, ಸರ್ಕಾರ ಒಪ್ಕೊಳ್ಬೇಕಾಯಿತು. ಮತ್ತು ವ್ಯಾಕ್ಸಿನಿನ ದುಷ್ಪರಿಣಾಮಗಳ ಬಗ್ಗೆ ಕೂಡ ಅವರು ಹೇಳಿದರು, ಅದು ವಾಸ್ತವ ಸ್ಥಿತಿಗೆ ಬಂತು. ಆ ಹಿನ್ನೆಲೆಯಲ್ಲಿ ಈ ವೈರಸ್ ಏನು ಚೀನಾದಲ್ಲಿ ಬಂದಿದೆ ಅದು ಯಾವ ರೀತಿ ನಮ್ಮನ್ನು ಪರಿಣಾಮ ಬೀರ್ತಾ ಇದೆ, ಈ ಹಿನ್ನೆಲೆಯಲ್ಲಿ ಒಂದಿಷ್ಟು ಮಾತಾಡಲಿಕ್ಕೆ ಬಯಸ್ತೇವೆ. ಸರ್, ಸತ್ಯವನ್ನು ನಿಮ್ಮಿಂದ ತಿಳಿಯಲಿಕ್ಕೆ ಬಯಸ್ತೇವೆ, ಹೇಳಿ. ಅಲ್ಲ, ಇದು ನೀವು ಹೇಳಿರೋ ಎಲ್ಲ ಏನು ಈ ವೈರಸ್ ಬಗ್ಗೆ ಏನು ಮಾತಾಡ್ತಾ ಇದ್ದೇವೆ, ಇದು ಯಾವುದೂ ಕೂಡ ನಿಜ ಅಲ್ಲ. ಒಂದನೇದಾಗಿ ಇದು ಚೀನಾದಲ್ಲಿ ಹುಟ್ಟಿರೋ ವೈರಸ್ ಕೂಡ ಅಲ್ಲ, ಚೀನಾದಿಂದ ಹರಡ್ತಾ ಇರೋ ವೈರಸ್ಸು ಕೂಡ ಅಲ್ಲ. ಇದಕ್ಕೂ ಚೀನಾಕ್ಕೂ ಯಾವ ಸಂಬಂಧವೂ ಇಲ್ಲ. ಈ ವೈರಸ್ ಏನು ಇವತ್ತು ಹ್ಯೂಮನ್ ಮೆಟಾನ್ಯೂಮೋ ವೈರಸ್ ಅಂತ HMPV ಅಂತ ಹೇಳ್ತೀವಿ, ಇದು ಪಕ್ಷಿಗಳಿಂದ ಮನುಷ್ಯರ ಒಳಗೆ, ಇದು ಮೂಲಭೂತವಾಗಿ ಪಕ್ಷಿಗಳ ವೈರಸ್. ಏವಿಯನ್ ಮೆಟಾನ್ಯೂಮೋ ವೈರಸ್ ಅಂದರೆ ಪಕ್ಷಿಗಳಲ್ಲಿರೋ ವೈರಸ್. ಯಾವುದೋ ಕಾಲದಲ್ಲಿ ಎಷ್ಟೋ ಸಾವಿರ ವರ್ಷಗಳ ಹಿಂದೆ ಯಾವುದೋ ಒಂದು ಪಕ್ಷಿಯಿಂದ ಯಾವುದೋ ಒಬ್ಬ ಮನುಷ್ಯನಿಗೆ ಬಂದಿರ್ತದೆ. ಸೊ ಮನುಷ್ಯರಿಂದ ಮನುಷ್ಯರಿಗೆ ಈಗ ಹರಡ್ತಾ ಇದೆ, ಪಕ್ಷಿಗಳಿಂದ ಪಕ್ಷಿಗಳಿಗೂ ಅವರ ಪಕ್ಷಿ ಲೋಕದಲ್ಲಿ ಹರಡ್ತಾ ಇದೆ. ಇದು ಚೀನಾದ ಪಕ್ಷಿಯಿಂದ ಬಂದಿರುವುದಲ್ಲ, ಚೀನಾದ ವೈರಸ್ ಕೂಡ ಅಲ್ಲ. ಭಾರತದಲ್ಲಿ ಕೂಡ ಈ ವೈರಸ್ಸನ್ನು ಈ ಹಿಂದೆ ಕೆಲವು ಸಂಶೋಧಕರು ಮಾಡಿದ ಅಧ್ಯಯನಗಳಲ್ಲಿ ಇದು ಪತ್ತೆಯಾಗಿತ್ತು. ಆದರೆ ಯಾರೂ ಅದನ್ನೊಂದು ದೊಡ್ಡ ವಿಷಯ ಮಾಡಿಯೇ ಇಲ್ಲ. ಯಾಕಂತಂದರೆ ಇದರಿಂದ ಯಾರಿಗೂ ಯಾವ ಸಮಸ್ಯೆ ಬರೋದಿಲ್ಲ. ಅವರು ರಿಸರ್ಚ್ ಮಾಡುವಾಗ ಅದರಲ್ಲಿ ಈ ವೈರಸ್ಸನ್ನು ಗುರುತಿಸಿದ್ರು, ಅಲ್ಲಿಗೆ ಬಿಟ್ಟರು. ಈಗ ಮುಖ್ಯ ಸಮಸ್ಯೆ ಆಗಿರೋದೇನು ಅಂತಂದರೆ, ಇದನ್ನು ದೊಡ್ಡದಾಗಿ ಸುದ್ದಿ ಮಾಡುವಂಥ ಮಾಧ್ಯಮಗಳಿದೆ. ಈ ಮಾಧ್ಯಮಗಳ ಕೈಯಿಂದ ಸುದ್ದಿ ಮಾಡಿಸುವಂಥ ವೈದ್ಯ ಲೋಕ ಇದೆ, ಲ್ಯಾಬೊರೇಟರಿಗಳ ಜಗತ್ತಿದೆ, ಕಾರ್ಪೊರೇಟ್ ವ್ಯವಸ್ಥೆ ಇದೆ, ಮತ್ತು ಇದಕ್ಕೆಲ್ಲ ಏನು ಪೋಷಣೆ ಮಾಡುವಂಥ ಅಥವಾ ಸುಮ್ಮನೆ ಕೂತ್ಕೊಂಡು ಇದನ್ನು ನೋಡಿ ಪರೋಕ್ಷವಾಗಿ ಬೆಂಬಲ ನೀಡುವಂಥ ಆಡಳಿತ ವ್ಯವಸ್ಥೆ ಇದೆ. ಕೊರೋನಾದಲ್ಲಿಯೂ ಅದೇ ಆಗಿರೋದು. ಕೊರೋನಾದ್ದು ನೀವು ಈಗಾಗಲೇ ಹೇಳಿದಾಗೆ ಅದೊಂದು ಹುನ್ನಾರಾಗಿತ್ತು ಮನುಷ್ಯರನ್ನು ಕಂಟ್ರೋಲ್ ಮಾಡೋದಕ್ಕೆ. ನಾನು ಪ್ರತಿ ಸಲ ಇದನ್ನು ಹೇಳಿದ್ದೇನೆ, ಇದು ಕೊರೋನಾ ನಿಯಂತ್ರಣಕ್ಕೆ ಮಾಡಿದ್ದಲ್ಲ, ಮನುಷ್ಯರನ್ನು ನಿಯಂತ್ರಣ ಮಾಡಿದ್ದಕ್ಕೆ. ನಾನೊಂದು ಹೇಳಿಕೆ ಕೊಟ್ಟರೆ ನೀವು ಎಷ್ಟು ಜನ ತಟ್ಟೆ ಬಡಿತೀರಿ, ನಾನೊಂದು ಹೇಳಿಕೆ ಕೊಟ್ಟ ತಕ್ಷಣ ನೀವು ಎಷ್ಟು ಜನ ಮನೆಯೊಳಗೆ ಬಾಗಿಲು ಹಾಕೊಂಡು ಕೂತ್ಕೊಳ್ತೀರಿ, ನೀವು ಎಷ್ಟು ಜನ ಮಾಸ್ಕ್ ಹಾಕ್ತೀರಿ, ಒಂದು ಹೇಳಿಕೆ ಕೊಟ್ಟ ತಕ್ಷಣ ಎಷ್ಟು ಜನ ವ್ಯಾಕ್ಸಿನ್ ತಗೊಳ್ತೀರಿ. ಅಂದರೆ ಜನರು ಏನು ಮಾಡಿದರು, ಭಾರತ ಮಾತ್ರ ಅಲ್ಲ, ಜಗತ್ತಿನಲ್ಲಿ ಎಲ್ಲಿಯೂ ಕೂಡ ಇದರ ವಿರುದ್ಧ ಪ್ರತಿಭಟನೆಗಳಾದದ್ದು ಅಥವಾ ಇದರ ವಿಷಯವಾಗಿ ವಸ್ತುನಿಷ್ಠವಾದ ಮಾತುಗಳನ್ನಾಡಿದವರು ಕೆಲವರು. ಆ ಮಾತುಗಳನ್ನು ಆಡಿದವರನ್ನು ಕೂಡ ಅವರವರ ಹುದ್ದೆಗಳಿಂದ ಕೆಲಸದಿಂದ ತೆಗೆದುಹಾಕಲಾಯಿತು. ಅಮೆರಿಕದ ದೊಡ್ಡ ದೊಡ್ಡ ಯೂನಿವರ್ಸಿಟಿಗಳಲ್ಲಿ ಕೂಡ ಪ್ರೊಫೆಸರ್ಗಳನ್ನು ಕೆಲಸದಿಂದ ತೆಗೆದುಹಾಕಿದಂಥ ನಿದರ್ಶನಗಳಿದೆ. ಅದರಿಂದ ಈ ವೈರಸ್ ಬಗ್ಗೆ ಹೇಳೋದಾದರೆ, ಇದು ಈಗಾಗಲೇ ನಾನು ಹೇಳಿದ ಹಾಗೆ ಭಾರತದಲ್ಲಿ ಮೊದಲೇ ಇತ್ತು, ಚೀನಾದಲ್ಲಿತ್ತು, ಬೇರೆ ಬೇರೆ ಭಾಗಗಳಲ್ಲಿತ್ತು. ಇದನ್ನು ಈಗ ಸುದ್ದಿ ಮಾಡ್ತಾ ಇದ್ದಾರೆ ಅಷ್ಟೇ. ಇದರಿಂದ ಯಾರು ಕೂಡ ಭಯಭೀತರಾಗುವ ಅಗತ್ಯ ಇಲ್ಲ. ಇದು ಬಹಳ ಹಳೆಯದು. ಓಕೆ, ಈಗ ನಮಗೆ ಗೊತ್ತಿರೋ ಮಾಹಿತಿ ಪ್ರಕಾರ ನೆದರ್ಲ್ಯಾಂಡ್ನಿಂದ 2001ರಲ್ಲಿ, ಅಂದರೆ ಸುಮಾರು 24 ವರ್ಷಗಳ ಹಿಂದೆ ಮೊದಲ ಬಾರಿಗೆ ಇದು ಬೆಳಕಿಗೆ ಬಂತು, ನಾವು ಓದಿಕೊಂಡಿರುವ ಮಾಹಿತಿ ಈಗ ಸದ್ಯಕ್ಕೆ. ಸೊ ಅಷ್ಟು 24 ವರ್ಷದಲ್ಲಿ ಇದು ಏನೂ ಪರಿಣಾಮ ಬೀರಲಿಲ್ಲ. ಬಟ್ ಇವತ್ತು ಅಂದರೆ ಕಳೆದ ಒಂದು ವಾರದಲ್ಲಿ ಚೀನಾದಲ್ಲಿ ಕಂಡಿತಂತೆ, ಮತ್ತು ಅದು ಭಾರತದಲ್ಲಿ ಬಂದಂತೆ ಇಡೀ ಜಗತ್ತನ್ನು ಆವರಿಸ್ತದಂತೆ. ಇಂಥದ್ದೊಂದು ಇದಕ್ಕೆ ಭಯ ಹುಟ್ಟಿದ, ನಾನು ಈಗಾಗಲೇ ಹೇಳಿದಾಗ ಇದು ಜಗತ್ತನ್ನು ಯಾವತ್ತೋ ಸಾವಿರಾರು ವರ್ಷಗಳ ಹಿಂದೆ ಆವರಿಸಿ ಬಿಟ್ಟಾಗಿದೆ. ನಾವು ಗುರುತಿಸ್ತಿರಲಿಲ್ಲ. ನಾನು
ಈಗ ಮಲೇರಿಯಾದ ಬಗ್ಗೆ ನಾವು ಇಷ್ಟೆಲ್ಲ ಅಧ್ಯಯನ ಮಾಡಿದ್ದೇವೆ, ಅದ್ರ ಬಗ್ಗೆ ಮಾತಾಡ್ತಾ ಇದ್ದೇವೆ. ಮಲೇರಿಯಾ ಮನುಷ್ಯ ಜೀವ ವಿಕಾಸ ಆದ ದಿವಸದಿಂದ ಹೆಚ್ಚಿನ ಮಲೇರಿಯಾಗಳು ವಾನರರಿಂದ ಮನುಷ್ಯರಿಗೆ ಹರಡಿರುವಂಥವು. ಯಾವುದೋ ಕಾಲದಲ್ಲಿ ಕಾಡಿನಲ್ಲಿ ನಾವು ವಾನರ ಜೊತೆ ಕಾಡಿನೊಳಗೆ ಬದುಕ್ತಾ ಇದ್ದವರು, ಅವರಿಂದ ನಮ್ಮೊಳಗೆ ಬಂದಿದೆ. ಆದರೆ ಮಲೇರಿಯಾವನ್ನು ಗುರುತಿಸಿದ್ದು ಪರೋಪಜೀವಿಯಿಂದ ಉಂಟಾಗುವ ಕಾಯಿಲೆ ಅಂತ ಗುರುತಿಸಿರೋದು 1880ರಲ್ಲಿ ಅಲ್ಜೀರಿಯಾದಲ್ಲಿ ಫ್ರೆಂಚ್ ವಿಜ್ಞಾನಿ ಲವೆರಾನ್. ಅಂದರೆ 1880ರಲ್ಲಿ ಅದು ಅಲ್ಜೀರಿಯಾದಿಂದ ಬಂತು ಅಂತ ಹೇಳಲಿಕ್ಕಾಗತ್ತಾ? ಇಲ್ಲ. ಆಫ್ರಿಕಾ ಖಂಡದಲ್ಲಿ ಮೊದಲಿಂದಲೂ ಇತ್ತು, ಯುರೋಪಲ್ಲಿತ್ತು, ಭಾರತದಲ್ಲಿತ್ತು. ನಮ್ಮ ದೇಶ ಸ್ವಾತಂತ್ರ್ಯ ಸಿಕ್ಕುವ ವೇಳೆಗೆ ಲಕ್ಷಗಟ್ಟಲೆ ಜನ ಮಲೇರಿಯಾದಿಂದ ಸಾಯ್ತಾಯಿದ್ರು. 880ರಲ್ಲಿ ಅದು ಗುರುತಿಸಿದ್ದು ಅಲ್ಲ, ಆಗ ಹುಟ್ಟಿದ್ದು ಅಲ್ಲ. ಅದೇ ರೀತಿಯಾಗಿ ಈ ವೈರಸ್ಸು ಕೂಡ ಸಾವಿರಾರು ವರ್ಷಗಳಿಂದ ನಮ್ಮ ಮಧ್ಯದಲ್ಲಿದೆ, ಸೋಂಕನ್ನು ಉಂಟು ಮಾಡ್ತಾ ಇದೆ. ನಾವೆಲ್ಲರೂ, ನಾನು, ನೀವು, ಇವರು ಯಾರಿಲ್ಲಿ ವಯಸ್ಸಾದವರಿದ್ದೇವೆ, ನಮ್ಮೆಲ್ಲರಿಗೂ ಕೂಡ ಖಂಡಿತವಾಗಿ ನಮ್ಮ ಎಳವೆಯಲ್ಲಿ ಇದು ಬಂದು ಹೋಗಿರ್ತದೆ. ಆವಾಗ ಯಾರು ನೆಗಡಿ ಆದ ಕೂಡಲೇ ಯಾರು ಪರೀಕ್ಷೆ ಮಾಡಲಿಕ್ಕೆ ಹೋಗ್ತಾಯಿದ್ರು? ಯಾಕೆ ಹೋಗಬೇಕು? ಈಗ ಈ ಪರೀಕ್ಷೆ 2001ರಲ್ಲಿ PCR ಪರೀಕ್ಷೆ, ಅದೆಲ್ಲ ಹೊಸದು, ಏನು ನಾವು ಮಾಲಿಕ್ಯುಲರ್ ಟೂಲ್ಸ್ ಅಂತ ಹೇಳ್ತೇವೆ, ವೈರಸ್ಸಿನ ತಳಿಯನ್ನು ಪರೀಕ್ಷೆ ಮಾಡುವಂಥ ಪರೀಕ್ಷೆ. ಅದರಲ್ಲಿ ಅವರು ಕಂಡು ಹಿಡಿದ್ರು ನೆದರ್ಲ್ಯಾಂಡ್ಸಲ್ಲಿ 2001ರಲ್ಲಿ. ಅಂದರೆ ನೆದರ್ಲ್ಯಾಂಡಲ್ಲಿ ಹುಟ್ಟಿದ್ದು ಅಲ್ಲ, ನೆದರ್ಲ್ಯಾಂಡಲ್ಲಿ ಅದು ಏನು ಅಲ್ಲಿಂದ ಹರಡಿದ್ದು ಅಲ್ಲ. ಅಲ್ಲಿ ಆ ಪರೀಕ್ಷೆ ಮಾಡುವಾಗ ಅಲ್ಲಿನ ವಿಜ್ಞಾನಿಗಳು ಅದನ್ನು ಕಂಡು ಹಿಡಿದ್ರು. ಮತ್ತು ಅದೇ ಪರೀಕ್ಷೆಯನ್ನು ಉಪಯೋಗಿಸಿಕೊಂಡು ಭಾರತದಲ್ಲಿ ಕೂಡ ಅಧ್ಯಯನಗಳಾದವು. ನಾನು ಈಗಾಗಲೇ ಹೇಳಿದಾಗೆ ಇಲ್ಲಿಯೂ ಕೂಡ ಅದನ್ನು ಹಲವಾರು ಬೇರೆ ಬೇರೆ ಕೇಂದ್ರಗಳಲ್ಲಿ ಅಧ್ಯಯನಗಳಲ್ಲಿ ಗುರುತಿಸಲಾಗಿದೆ. ಓಕೆ, ನೀವು ಇಷ್ಟೆಲ್ಲ ಹೇಳುವಾಗ ಇದು ಅಂದರೆ ನೀವು ಭಾಳ ಸಮಯದಿಂದ, ಹಾಗಾದರೆ ಇದಕ್ಕೆ ಜನರಿಗೆ ಬರ್ತಾ ಇತ್ತು, ಇದಕ್ಕೆ ಚಿಕಿತ್ಸೆ ಕೊಡ್ತಾ ಇದ್ರು. ಸೊ ಏನು ಚಿಕಿತ್ಸೆ ಕೊಡ್ತಾ ಇದ್ರು? ಚಿಕಿತ್ಸೆ ಅಗತ್ಯ ಇಲ್ಲ. ಇದು ವೈರಸ್ನಿಂದ ಬರುವ ಕಾಯಿಲೆ ಆದದ್ರಿಂದ ಕೊರೋನಾ ಸಮಯದಲ್ಲಿ ಕೂಡ ನಾನು ಇದನ್ನು ಹೇಳಿದ್ದೇನೆ. ಹೆಚ್ಚಿನ ವೈರಸ್ ಕಾಯಿಲೆಗಳನ್ನು ನಮ್ಮ ದೇಹವೇ ಎದುರಿಸಿ ಅದನ್ನು ನಿಯಂತ್ರಣ ಮಾಡ್ತದೆ. ನಮ್ಮ ರೋಗ ನಿರೋಧಕ ಶಕ್ತಿ ಅದಕ್ಕೆ ಸಶಕ್ತವಾಗಿದೆ. ಯಾವ ಚಿಕಿತ್ಸೆ ಅಗತ್ಯ ಇಲ್ಲ, ಚಿಕಿತ್ಸೆ ಇಲ್ಲ. ಯಾಕಂದರೆ ಇದು 2 ದಿನದಲ್ಲಿ ಬಂದು ಹೋಗೋ ನೆಗಡಿಗೆ ಯಾವ ಮದ್ದಿನ ಔಷಧ ಕಂಪನಿಯವರು ಮದ್ದು ಕಂಡು ಹಿಡಿತಾನೆ. ಇವತ್ತಿಗೂ ಕೂಡ ಈಗ ಕೊರೋನಾಕ್ಕೆ ಚಿಕಿತ್ಸೆ ಇದೆಯಾ? ಕೊರೋನಾ ವೈರಸ್ ಬಗ್ಗೆ 2-3 ವರ್ಷ ನಾವು ಬೊಬ್ಬೆ ಹೊಡೆದೆವು. ಕ್ಲೋರೋಕ್ವಿನ್ ಕೊಡಿ ಅಂತ ಅಂದರು. ನಮ್ಮ ಸರ್ಕಾರನೇ ಹೇಳಿತು, ಕ್ಲೋರೋಕ್ವಿನ್ ಕೊಡಿ, ರೆಮ್ಡಿಸಿವಿರ್ ಕೊಡಿ, ಟೋಸಿಲಿಜಿಮ್ಯಾಬ್ ಗಂಭೀರ ಇದ್ದವರಿಗೆ ಬಳಕೆ ಮಾಡಿ, ಆಮೇಲೆ ಆ್ಯಂಟಿವೈರಲ್, ಆ್ಯಂಟಿ ಫ್ಲೂ ಔಷಧಗಳನ್ನು ಕೊಡಿ, ಆಮೇಲೆ ಮೊಲ್ನುಪಿರಾವಿರ್ ಕೊಡಿ, ಒಂದು ಅಜಿಥ್ರೊಮೈಸಿನ್ ಕೊಡಿ, ಎಲ್ಲ ಪಟ್ಟಿ ಬರ್ಕೊಂಡು ಬಂದರು. ಆಗ ನಿಮ್ಮ ಮಾಧ್ಯಮದ ಮೂಲಕನೂ ನಾನು ಹೇಳಿದ್ದೆ, ಇದು ಯಾವುದು ಕೂಡ ಕೆಲಸ ಆಗಲ್ಲ, ಇದರ ಅಗತ್ಯ ಇಲ್ಲ. ಹೆಚ್ಚಿನವರಲ್ಲಿ 99% ಜನರಲ್ಲಿ ತನ್ನಿಂದ ತಾನಾಗೆ ವಾಸಿ ಆಗ್ತದೆ. ಯಾರಲ್ಲಿ ಗಂಭೀರ ಸ್ವರೂಪ ಆಗ್ತದೆ ಅವರಿಗೆ ಹೋಗಿ ಆ ಗಂಭೀರತೆಗೆ ಬೇಕಾದ ಚಿಕಿತ್ಸೆ ಕೊಡಬೇಕು. ಇದು ಕೂಡ ಅಷ್ಟೇ, 2 ದಿನದಲ್ಲಿ ನೆಗಡಿ, ಕೆಮ್ಮು, ಸ್ವಲ್ಪ ಜ್ವರ ಇರ್ತದೆ, ಮೈಕೈ ನೋವು ಇರ್ತದೆ, ಹೋಗ್ಬಿಡ್ತದೆ. ಈ ವೈರಸ್ಸು ವಿಶೇಷವಾಗಿ ಮಕ್ಕಳಲ್ಲಿ ಮಾತ್ರ ಸಮಸ್ಯೆಯನ್ನು ಉಂಟು ಮಾಡ್ತದೆ. ಯಾಕೆಂದರೆ ನಾನು ಆಗಲೇ ಹೇಳಿದಾಗ ನಮಗೆಲ್ಲ ಇದು ಬಂದು ಹೋಗಿ ಆಗಿದೆ. ಒಮ್ಮೆ ಬಂದ ಮೇಲೆ ನಮಗೆ ಮತ್ತೆ ಬರೋದಿಲ್ಲ. ಮಕ್ಕಳು ಹೊಸದಾಗಿ ಈ ಭೂಲೋಕಕ್ಕೆ ಬಂದವರು, ಅವರು ಈ ವೈರಸ್ಸನ್ನು ಎದುರಿಸಿಲ್ಲ. ಯಾವ ಮಕ್ಕಳಿಗೆ ಇದು ಮೊದಲು ಬಂದಿಲ್ಲ ಅವರಿಗೆ ಇದು ಬರ್ಬೋದು. 2 ದಿನದಲ್ಲಿ ನೆಗಡಿ, ಕೆಮ್ಮು, ಗಂಟಲು ನೋವಾಗಿ, ಒಂದು ಸ್ವಲ್ಪ ಗಂಟಲು ತುರಿಸಿದಾಗೆ ಆಗಿ ಅವರು ಹುಷಾರಾಗ್ತಾರೆ. ಅವರ ರೋಗ ನಿರೋಧಕ ಶಕ್ತಿ ಇದನ್ನು ಸರಿ ಮಾಡ್ತಾರೆ. ಯಾವ ರೀತಿ ಕೊರೋನಾವನ್ನು ಕೂಡ ಅವರು ಸುಲಭದಲ್ಲಿ ನಿವಾರಣೆ ಮಾಡ್ತಾಯಿದ್ರು ಅವರ ದೇಹ, ಇದನ್ನು ಕೂಡ ಅದು ನಿವಾರಿಸ್ತದೆ. ಆಮೇಲೆ ಅವರಿಗೆ ಅವರ ಜೀವನ ಪರ್ಯಂತ ಅವರಿಗೆ ಇದು ಬರೋದಿಲ್ಲ. ಚಿಕಿತ್ಸೆ ಏನಿದೆ, ಏನು ಬೇಡ. ತೀರಾ ಅಪರೂಪಕ್ಕೆ ಎಲ್ಲಿ ಒಂದು 10 ಲಕ್ಷ ಮಕ್ಕಳಿಗೆ ಬಂದರೆ ಒಬ್ಬರು ಇಬ್ಬರಿಗೆ ಏನಾದರೂ ಸಣ್ಣ ಸಮಸ್ಯೆ ಆಗ್ಬೋದು, ಸ್ವಲ್ಪ ಉಸಿರಾಟಕ್ಕೆ ಸಮಸ್ಯೆ ಆಗ್ಬೋದು. ಅಂಥವ್ರನ್ನ ಆಸ್ಪತ್ರೆಗೆ ತೊಗೊಂಡೋಗಿ ವೈದ್ಯರಿಗೆ ತೋರಿಸಿದರೆ ಆ ಸಮಸ್ಯೆಗೆ ತಕ್ಕ ಚಿಕಿತ್ಸೆಯನ್ನು ಅವರು ಕೊಡ್ತಾರೆ. ಅದು ಮೊದಲಿಂದ ಮಾಡ್ತಾಯಿದ್ದೀವಿ ನಾವು. ಈ HMPV ಇರ್ಬೋದು, ಅಲ್ಲ H1N1 ಇರ್ಬೋದು, ಇದೆಲ್ಲ ಗುರುತಿಸ್ತಾ ಇರೋದು ಈಗ ಅಲ್ವಾ. ನಾನು 32 ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ. ನಾವು ಯಾರಿಗೆ ಈ ಪರೀಕ್ಷೆಯನ್ನು ಮಾಡಿದ್ದೇವೆ? ಯಾಕೆ ಮಾಡಬೇಕು? ನಾವು ಚಿಕಿತ್ಸೆ ಕೊಟ್ಟಿಲ್ವ? ಅವ್ರನ್ನೆಲ್ಲ ಏನು ಗುಣಮುಖರಾಗಿ ನಾವು ಮನೆಗೆ ಕಳಿಸಿದ್ದೀವಿ. ಅದರಿಂದ ಇದು ಸುಮ್ಮನೆ ಇದು ವ್ಯಾಪಾರಕ್ಕೋಸ್ಕರ ಗಲಾಟೆ ಅಷ್ಟೇ. ಸರ್, ಇದು ಯಾವ ರೀತಿ ಅಂದರೆ ಇವು ಸತ್ಯವನ್ನು ಹೇಳ್ಬೋದಾ? ಇದರಿಂದ ಇಂಥ ಗಲಾಟೆ ಮಾಡೋದು ಅಥವಾ ಇಂಥ ಸುದ್ದಿಗಳನ್ನು ಹರಡೋದು, ವದಂತಿಗಳನ್ನು ಹರಡೋದು, ಜನರಲ್ಲಿ ಭಯ ಮೂಡಿಸೋದು, ಇದು ಯಾವ ರೀತಿ ವ್ಯಾಪಾರ, ಯಾವ ರೀತಿಯ ವ್ಯವಹಾರ ಅಂತ? ಈಗ ನೋಡಿ, ಈಗ ನಿನ್ನೆ ತಾನೇ ಒಂದು ಲ್ಯಾಬೊರೇಟರಿ ಅವ್ರ ಹತ್ರ ಮಾತಾಡ್ತಾ ಇದ್ದೆ. 4500ರಿಂದ 15000ವರೆಗೆ ಶ್ವಾಸಕೋಶದ ಸೋಂಕಿಗೆ ಕಾರಣ ಏನು ಅಂತ ಪತ್ತೆ ಮಾಡೋ ಪರೀಕ್ಷೆಗಳು ಇವತ್ತು ಲ್ಯಾಬೊರೇಟರಿಗಳಲ್ಲಿ ಲಭ್ಯ ಇದೆ. ಈಗ ಒಬ್ಬನಿಗೆ ಈಗ ಇಷ್ಟು ಗಲಾಟೆ ಮಾಡಿ ಇದು ಹಾಗಾಗ್ತದೆ, ಹೀಗಾಗ್ತದೆ, ಮಕ್ಕಳು ಸಾಯ್ತಾರೆ, ಇದಕ್ಕೆ ಎಲ್ಲ ಆಸ್ಪತ್ರೆಗಳು ತುಂಬಿ ಹೋಗಿವೆ, ಭರ್ತಿಯಾಗಿವೆ, ಸುದ್ದಿ ಮಾಡಿದ ಕೂಡಲೇ ನಾಳೆ ಒಂದು ಮಗುವಿಗೆ ಸೀನು ಬಂದರೆ ತಂದೆ ತಾಯಿ ಗಾಬರಿ ಆಗ್ತಾರೆ. ಅಯ್ಯೋ, ನನ್ನ ಮಗುವಿಗೆ HMPV ಬಂತ ಅಂತ ಡಾಕ್ಟ್ರ್ ಹತ್ರ ಹೋಗ್ತಾರೆ. ಡಾಕ್ಟ್ರ್ ಹೇಳ್ತಾರೆ, ಏನು ಬೇಡಮ್ಮ, ನನ್ನ ಥರನೇ ಹೆಚ್ಚಿನ ಡಾಕ್ಟ್ರುಗಳು, ಇದು ಏನು ಬೇಡಮ್ಮ, ಸರಿಯಾಗ್ತದೆ. ಇಲ್ಲ ಸರ್, ಇದು HMPV ಇರ್ಬೋದಾ ಸರ್, ನಾವು ಪರೀಕ್ಷೆ ಮಾಡ್ತೇವೆ ಸರ್, ಎಷ್ಟು ಖರ್ಚಾದರೂ ಪರವಾಗಿಲ್ಲ ಸರ್. ಮತ್ತು ಡಾಕ್ಟ್ರು ಹೇಳ್ತಾರೆ, ಬೇಡ, ಏನು ಮಾಡಬೇಡಿ ಅಂತ. ಇವರು ಗಾಬರಿ ಆದವರು, ಇಲ್ಲ ಸರ್ ಮಾಡಿಸಿಬಿಡಿ ಸರ್. ಆಯಿತು, ನೀವು ಅಷ್ಟು ನಿಮಗೆ ಆಸೆ ಇದ್ದರೆ ಮಾಡ್ಕೊಂಡು ಬನ್ನಿ. 4500 ರೂಪಾಯಿ H1N1, H5N1,
ಕೊರೋನಾ ಮತ್ತು ಈ HMPV ಪರೀಕ್ಷೆ ಮಾಡಲಿಕ್ಕೆ 4,500 ರೂಪಾಯಿ. ಇನ್ನು ಬ್ಯಾಕ್ಟೀರಿಯಾಗಳಿದೆ, ಏನು ಗಂಟ್ಲಿಗೆ ಸೋಂಕುಂಟು ಮಾಡೋ ಸ್ಟ್ರೆಪ್ಟೋಕಾಕಸ್ ಇದೆ ಅಥವಾ ಇನ್ಫ್ಲುಯೆನ್ಸಾ ಇದೆ, ಒಂದು 20-30 ಬ್ಯಾಕ್ಟೀರಿಯಾಗಳಿದೆ. ಸೊ ಇವೆಲ್ಲವನ್ನು ಪರೀಕ್ಷೆ ಮಾಡಲಿಕ್ಕೆ 15,000 ರೂಪಾಯಿ. ಆಯಿತು, ಇದು ಪರೀಕ್ಷೆ ಮಾಡಿ ಮಾಡೋದೇನಿದೆ? ವೈರಲ್ ಸೋಂಕು ಅಂತಾದರೆ ರೋಗಿಯನ್ನು ನೋಡಿದಾಗಲೇ ಗೊತ್ತಾಗ್ತದೆ. ಹೀಗೆ ಪರೀಕ್ಷೆ ಮಾಡಿ ಗಂಟಲು ನೋವು ಇದೆಯಾ ಇಲ್ವಾ, ಗಂಟಲಿನ ಒಳಗೆ ಪರೀಕ್ಷೆ ಮಾಡಿ ಇದು ವೈರಸ್ಸಾ ಬ್ಯಾಕ್ಟೀರಿಯಾ ಅಂತ ತೀರ್ಮಾನ ಮಾಡ್ಬೋದು. 95-97% ಶ್ವಾಸಾಂಗದ ಗಂಟಲಿನ ಸೋಂಕುಗಳು ವೈರಸ್ ಸೋಂಕುಗಳು. ಅದು H1N1 ಇರಲಿ, H5N1 ಇರಲಿ, ಅಥವಾ ಕೊರೋನಾ ಇರಲಿ, ಅಥವಾ HMPV ಇರಲಿ, ಅದಕ್ಕೆ ಚಿಕಿತ್ಸೆ ಏನಿದೆ? ಏನು ಬೇಕಾಗಿಲ್ಲ, ಏನೂ ಇಲ್ಲ. ವೈರಸ್ ನಿರೋಧಕ ಔಷಧಗಳೇ ಇಲ್ಲ. ಅವುಗಳಿಗೆ ಏನು ಜೀವ ನಿರೋಧಕ ಪ್ರತಿಜೈವಿಕಗಳೇನಿದೆ, ಆ್ಯಂಟಿಬಯೋಟಿಕ್ಸ್, ಅವುಗಳನ್ನು ಬಳಕೆ ಮಾಡಲೇಬಾರ್ದು. ವೈರಸ್ ಸೋಂಕಿಗೆ ನಾವು ಬ್ಯಾಕ್ಟೀರಿಯಾ ನಿರೋಧಕ ಔಷಧನ ಕೊಡೋ ಅಗತ್ಯವೂ ಇಲ್ಲ, ಕೊಡಲೂಬಾರ್ದು. ಸೊ ನೀವು ಯಾಕೆ ಪರೀಕ್ಷೆ ಮಾಡಬೇಕಂತ ನಾನು ಕೇಳ್ತಾರೆ. ಇದು H1N1 ಅಲ್ಲಿ ಏನಂತ ನೋಡಿ ಆಗೋದೇನಿದೆ? ಟ್ರೀಟ್ಮೆಂಟ್ ಕೊಡಲಿಕ್ಕಿದೆಯಾ? ಇಲ್ವಲ್ಲ. ಅದು ತನ್ನಿಂದಾನೇ ಗುಣ ಆಗ್ತದೆ. ಯಾವುದೇ ಇದ್ರೂ 3 ದಿನದಲ್ಲಿ ಗುಣ ಆಗ್ತದೆ. ನೀವು 15,000 ಯಾಕೆ ಖರ್ಚು ಮಾಡಬೇಕು? ಈಗ ಪ್ರತಿಯೊಬ್ಬನು ನೆಗಡಿ ಇದ್ದವನು, ಸೀನಿ ಇದ್ದವನು 15,000 ರೂಪಾಯಿ ಖರ್ಚು ಮಾಡಿಕೊಂಡು ಕೂತ್ಕೋಬೇಕಾ? ಇದರಲ್ಲಿ ಲಾಭ ಯಾರಿಗೆ? ಲ್ಯಾಬೊರೇಟರಿ ಅವರಿಗೆ ಮಾತ್ರ. ಕೊರೋನಾ ಕಾಲದಲ್ಲಿ ಕೂಡ ನಾವು ಇದನ್ನು ಹೇಳಿದ್ದೆವು, ದಯಮಾಡಿ ಈ ರೀತಿಯಾಗಿ ಟೆಸ್ಟ್, ಟ್ರ್ಯಾಕ್, ಟ್ರೀಟ್ ಅಂತ ಹೇಳೋದು ಏನು ಹೃದ್ರೋಗ ತಜ್ಞರು ಕರ್ನಾಟಕದಲ್ಲಿ ಕೊರೋನಾ ಕಂಟ್ರೋಲ್ ಮಾಡೋದು ಹೇಗೆ ಅಂತ ಹೇಳಿರೋದು. ಆ ಹೃದ್ರೋಗ ತಜ್ಞರ ಆಸ್ಪತ್ರೆದು ಶೇರ್ ಮೌಲ್ಯ ನಿನ್ನೆ HMPV ಬಂದ ನಂತರ 3% ಏರಿಕೆ ಆಗಿದಂತೆ. ನೀವು ನಿನ್ನೆದು ವರದಿ ಓದಿ. ನಿನ್ನೆದು ವರದಿ ನಾನು ಹೇಳ್ತಾ ಇರೋದು. ನಿನ್ನೆ ಶೇರ್ ಮಾರುಕಟ್ಟೆ ಬಿದ್ದಿದೆ. ಕರ್ನಾಟಕದಲ್ಲಿ ಕೊರೋನಾದ 3ನೇ ಅಲೆ ಬರ್ತದೆ ಅಂತೇಳಿ ಸುಳ್ಳು ಹೇಳಿದ ಹೃದ್ರೋಗ ತಜ್ಞರ ಆಸ್ಪತ್ರೆಯ ಶೇರ್ ಮೌಲ್ಯ 3% ಏರಿಕೆ ಆಗಿದೆ ನಿನ್ನೆ. ಅಲ್ಲಿ ನಿಮಗೆ ಸ್ಪಷ್ಟ ಆಗುತ್ತಿಲ್ಲ ಯಾವುದು ಏನು. ಸೊ ಇದು ವ್ಯವಹಾರ ಅಲ್ಲದೆ ಬೇರೆ ಏನೂ ಅಲ್ಲ. ಅಲ್ಲ, ನಾನು ಹೇಳ್ತಾ ಇರೋದು ಇಷ್ಟು ವರ್ಷದಿಂದ ನಾವು ಚಿಕಿತ್ಸೆ ಕೊಡ್ತಾ ಇಲ್ವಾ? ಇವರ ಟೆಸ್ಟನ್ನು ನೋಡಿಕೊಂಡು ನಾವು ಚಿಕಿತ್ಸೆ ಕೊಟ್ಟಿರೋದಾ? ಓಕೆ, ನಾನು ಸಿಂಪಲ್ಲಾಗಿ ಹಾಗೆ ನಮಗೆ ಕೊರೋನಾ ಇದು ಬರಲಿಲ್ಲ ಅಥವಾ ಯಾವುದೋ ವೈರಸ್ ಬರ್ತಾ ಇದೆ, ಸಿಂಪಲ್ಲಾಗಿ ಮನೆಯಲ್ಲಿ ಏನಾದ್ರು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆಯಾ? ಅಂದರೆ ಈಗ ಕೊರೋನಾ ಕಾಲದಲ್ಲಿ ಒಂದಿಷ್ಟು ಮನೆ ಮದ್ದುಗಳು ಮಾಡ್ಕೊಂಡೋಗಿ ಅದು ಮನೆ ಮಧ್ಯೆ ಸಮಸ್ಯೆ ಆಗಿದ್ದು ನಾವು ನೋಡಿದ್ದೇವೆ. ಸೊ ಆದರೂ ಕೂಡ ನಿಮ್ಮ ಈ HMPVಯಲ್ಲಿ ಯಾರೂ ಕೂಡ ಯಾವುದೇ ಚಿಕಿತ್ಸೆಯ ಬಗ್ಗೆ ಆಲೋಚನೆ ಮಾಡೋ ಅಗತ್ಯ ಇಲ್ಲ. ಇದು ಬರದಂತೆ ತಡಿಬೇಕು ಅಂತ ಹೇಳ್ಕೊಂಡು ದೊಡ್ಡ ಏನು ಶ್ರಮ ವಹಿಸಬೇಕಾದ ಅಗತ್ಯ ಇಲ್ಲ. ನಾನು ಈಗಾಗಲೇ ಇದರ ಬಗ್ಗೆ ಹೇಳಿದ್ದೇನೆ, ಇವತ್ತಿನ ಪತ್ರಿಕೆಗಳಲ್ಲಿ ಕೂಡ ಬಂದಿದೆ. ದಯಮಾಡಿ ಸರ್ಕಾರ ಶಾಲೆಗಳನ್ನು ಮುಚ್ಚುವ ಕೆಲಸವನ್ನಾಗಲಿ, ಶಾಲೆಗಳಲ್ಲಿ ಮಕ್ಕಳನ್ನು ದೂರ ಇಟ್ಟುಕೊಂಡು ಅವರನ್ನು ಅಪರಾಧಿಗಳಾಗಿ, ಕೊರೋನಾ ಕಾಲದಲ್ಲಿ ನೋಡಿದ್ದೇವಲ್ಲ, ಬೇರೆ ಒಂದೊಂದು ನಿರ್ದಿಷ್ಟ ಮತದವರನ್ನು ಅಥವಾ ಕೆಮ್ಮುತ್ತಾ ಇದ್ದವರನ್ನು, ಸೀನುತ್ತಾ ಇದ್ದವರನ್ನು ಊರಿಂದ ಹೊರಗೆ ಹಾಕಿರೋದು, ಅಲ್ಲಿ ಹೋಗಿ ಬಾಗಿಲುಗಳಿಗೆ ಬೀಗ ಜಡಿದು ಮರದ ಪಟ್ಟಿಯನ್ನು ಹೊಡೆದಿರೋದು ಸರ್ಕಾರನೇ ಆ ಕೆಲಸ ಮಾಡಿದೆ. ಏನೋ ಅವ್ರಿಗೆ ಸೋಂಕು ಬಂದ ತಕ್ಷಣ ಅವರು ಅಪರಾಧಿಗಳು ಅಂತ ಹೇಳೋ ಥರ ಸರ್ಕಾರ ಅವ್ರ ಜೊತೆ ವರ್ತಿಸಿದೆ. ದಯಮಾಡಿ ಅಂಥದ್ದೆಲ್ಲ ಮಾಡಲಿಕ್ಕೆ ಹೋಗಬೇಡಿ. ಇದು ಒಬ್ಬರಿಂದ ಒಂದು ಮಗುವಿಂದ ಇನ್ನೊಂದು ಮಗುವಿಗೆ ಹರಡ್ತದೆ. ಈ ಮಗು 2 ಮಕ್ಕಳು 2 ದಿವಸದಲ್ಲಿ ಆರಾಮಾಗ್ತಾರೆ. ಆಮೇಲೆ ಜೀವನ ಪರ್ಯಂತ ಅವರಿಗೆ ಅದರ ರೋಗ ನಿರೋಧಕ ಶಕ್ತಿ ಬಂದುಬಿಡ್ತದೆ. ನಾನು ಈಗಾಗಲೇ ಹೇಳಿದಾಗೆ ತೀರಾ ಅಪರೂಪಕ್ಕೆ ಯಾವುದಾದ್ರೂ ಒಂದು ಮಗುವಿಗೆ ಏನಾದರೂ ಸಮಸ್ಯೆ ಆದರೆ ಅದಕ್ಕೆ ನಾನು ಹೇಳಬೇಕಾಗಿಲ್ಲ. ತಂದೆ ತಾಯಿ ಆ ಮಗುವನ್ನು ಹೇಗೋ ವೈದ್ಯರಲ್ಲಿ ಕರ್ಕೊಂಡು ಹೋಗ್ತಾರೆ, ಅವರು ಅದಕ್ಕೆ ಬೇಕಾದ ಚಿಕಿತ್ಸೆಯನ್ನು ಕೊಡ್ತಾರೆ. ಸೊ ಇದರ ಬಗ್ಗೆ ದೊಡ್ಡದಾಗಿ ಇದನ್ನು ತಡೆಯುವುದು ಹೇಗೆ, ರೋಗ ನಿರೋಧಕ ಶಕ್ತಿಯನ್ನು ಬೆಳೆಸುವುದು ಹೇಗೆ, ಇನ್ನು ಬಹುಶಃ ನೀವು ಕೇಳಿದಾಗೆ ಪೂರಕವಾಗಿ ಹೇಳೋದಾದ್ರೆ ಇನ್ನು ಬರ್ತಾರೆ ನೋಡಿ ಆಯುರ್ವೇದದವರು. ಕಳೆದ ಬಾರಿ ನನ್ನ ಆಯುರ್ವೇದ ಕಷಾಯ ಅಂತ ಒಬ್ಬರು 6 ಕೋಟಿ 8 ಕೋಟಿಯನ್ನು ವ್ಯಾಪಾರ ಮಾಡಿದ್ರಂತೆ. ಸರ್ಕಾರನೂ ಕೂಡ ಅವರ ಕಷಾಯವನ್ನು ತೆಗೀತು. ನಮ್ಮ ವೈದ್ಯರುಗಳು ಕೂಡ ಅರಶಿನದ ಹಾಲನ್ನು ಕೊಟ್ಟರು ಎಲ್ಲ ವೈದ್ಯರಿಗೆ. ಅದರಿಂದ ಗೋಮೂತ್ರ ಕುಡಿಸಿದ್ರು, ಸಗಣಿಯನ್ನು ಮೈ ಮೇಲೆ ಸುರ್ಕೊಂಡ್ರು, ಅದರಿಂದ ಬ್ಲ್ಯಾಕ್ ಫಂಗಸ್ ಬಂತು ಅಂತ ಹೇಳ್ತಾರೆ. ಸೊ ಇಂಥದ್ದೆಲ್ಲ ದಯಮಾಡಿ ಯಾರೂ ಮಾಡಲಿಕ್ಕೆ ಹೋಗಬೇಡಿ. ಈ ವೈರಸನ್ನು ಮರೆತು ಬಿಡಿ. ಸರಳವಾಗಿ ನಾನು ಹೇಳ್ತಾ ಇದ್ದೀನಿ, ಇದರಿಂದ ಯಾರಿಗೂ ಏನು ಸಮಸ್ಯೆ ಆಗಲ್ಲ. ಕೆಮ್ಮು ನೆಗಡಿ ಬಂದರೆ 2 ದಿನದಲ್ಲಿ ಅದು ಆರಾಮಾಗ್ತದೆ. ದುಡ್ಡು ಖರ್ಚು ಮಾಡಲಿಕ್ಕೆ ಹೋಗಬೇಡಿ, ಟೆಸ್ಟ್ ಮಾಡುವ ಅಗತ್ಯ ಇಲ್ಲ. ಯಾರಿಗೆ ಮಕ್ಕಳಿಗೆ ತೀರಾ ಅಪರೂಪಕ್ಕೆ ಏನಾದರೂ ಸ್ವಲ್ಪ ಕೆಮ್ಮು ಅಥವಾ ಕಫ ಅಥವಾ ಉಸಿರಾಟಕ್ಕೆ ಸಮಸ್ಯೆ ಆದರೆ, ಅದು ತೀರಾ ಅಪರೂಪ ಅಂದರೆ ತೀರಾ ಅಪರೂಪ, ಅಂಥವ್ರನ್ನ ನಿಮ್ಮ ವೈದ್ಯರ ಹತ್ರ ಕರ್ಕೊಂಡೋಗಿ ತೋರಿಸಿ, ಅವ್ರು ನೋಡ್ತಾರಲ್ಲ. ಈಗೇನು ಆದ್ದರಿಂದ ನಿಮ್ಮ ಪ್ರಶ್ನೆ ನಾನು ಇದು ಚಿಕಿತ್ಸೆ ಇದು ಔಷಧ ಅಂತಂದರೆ ಅದು ದೊಡ್ಡದಾಗಿಬಿಡ್ತದೆ. ಅದನ್ನು ಹೇಳೋ ಅಗತ್ಯನೇ ಇಲ್ಲ ಅಂತ ಅನಿಸ್ತದೆ. ಓಕೆ, ಹಾಗೆ ಬಂದು ಹೀಗೆ ಹೋಗುವ ಸಾಮಾನ್ಯ ವೈರಸ್ ಈಗ ಇಡೀ ಜಗತ್ತನ್ನು ವದಂತಿಗಳ ಹಂತಕ್ಕೆ ತಂದು ಇಟ್ಟಿದೆ. ಬಟ್ ಇಲ್ಲಿ ಜಗತ್ತಿನಲ್ಲಿಯೂ ಇಲ್ಲ ವದಂತಿ, ಕರ್ನಾಟಕದಲ್ಲಿ ಮಾತ್ರ. ಎಲ್ಲಿ ಚೀನಾದಲ್ಲಿ ಆಗಲಿ, ನೀವು ಅಂತಾರಾಷ್ಟ್ರೀಯ ಮಾಧ್ಯಮ ನೋಡಿ, ವಿಶ್ವ ಆರೋಗ್ಯ ಸಂಸ್ಥೆಯ ವೆಬ್ ಪೇಜಲ್ಲಿ ಹೋಗಿ ನೋಡಿ, ಇದರ CDC ವೆಬ್ ಪೇಜ್ ನೋಡಿ, ಒಂದು ಅಕ್ಷರ ಇಲ್ಲ. ನಮ್ಮ ಕೇಂದ್ರ ಸರ್ಕಾರ ಆರೋಗ್ಯ ಇಲಾಖೆ ಕೂಡ ಇನ್ನು ನಾಳೆಯವರ ಹೇಳಿಕೆ ಬದಲಾಗ್ಬೋದು. ರಾಜ್ಯ ಸರ್ಕಾರ ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ, ಇದು ಹಳೆ ವೈರಸ್, ಇದರಿಂದ ಏನೇನು ಸಮಸ್ಯೆ ಇಲ್ಲ ಅಂತೆಲ್ಲ ಹೇಳಿ ಆಗಿದೆ. ಇದು ಕರ್ನಾಟಕದ, ಅದರಲ್ಲಿ ಮುಖ್ಯವಾಗಿ TV ಚಾನೆಲ್ಗಳಲ್ಲಿ ಮಾತ್ರ. ನೀವು ಅವರಿಗೆ ದಿಗ್ಬಂಧನ ವಿಧಿಸಿ ಈ ಕಾಯಿಲೆ ಹೊರಟೋಗ್ತದೆ.
ಓಕೆ, ಜನರಲ್ಲಿ ಸಿಂಪಲ್ ವಿಷಯ, ಹಾಗೆ ಬಂದು ಹೀಗೆ ಹೋಗುವ ಸಾಮಾನ್ಯ ನೆಗಡಿಗಿಂತ ದೊಡ್ಡದಲ್ಲ ಈ ವೈರಸ್. ಸೊ ಅದಕ್ಕಾಗಿ ನಾವು ಯಾವುದೇ ಗಂಭೀರ ಚಿಂತನೆ ಮಾಡಬೇಕಾದ ಅವಶ್ಯಕತೆ ಇಲ್ಲ ಎಂಬ ಮಾಹಿತಿಯನ್ನು ಶ್ರೀನಿವಾಸ್ ಕಕ್ಕಿಲ್ ಅವರು ಹೇಳಿದ್ದಾರೆ. ನಿಮಗೆ ಧನ್ಯವಾದ ಸರ್. ಸೊ ಇದು ಇವತ್ತಿನ ವಿಶೇಷ. ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್, ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ.